ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಕ್ರ ಧ್ಯಾನದಲ್ಲಿ ಅಥವಾ ಮಂತ್ರ ಜಪ ಸಾಧನೆಯಲ್ಲಿ ನಿರೀಕ್ಷಿತ ಫಲ ಅಥವಾ ರಿಸಲ್ಟ್ ಬರದೇ ಇರೋದಕ್ಕೆ ಏನು ಕಾರಣ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವು ಧ್ಯಾನಕ್ಕೆ ಕುಳಿತಾಗ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಮಂತ್ರ ಜಪ ಮಾಡುವಾಗ ಕೆಲವು ನಿಮಿಷಗಳಲ್ಲಿ ಬೆನ್ನು ನೋವು, ಕುತ್ತಿಗೆ ಬಿಗಿತ ಅಥವಾ ಭುಜದ ನೋವು ಶುರುವಾಗುತ್ತೆ. ಇದಕ್ಕೆಲ್ಲ ಏನು ಕಾರಣ? ಕುಂಡಲಿನಿ ಜಾಗೃತಿ ಬಗ್ಗೆ ಕೇಳಿದ್ದೀರಿ, ಆದರೆ ಆ ಶಕ್ತಿ ಹರಿಯುವ ಮಾರ್ಗವಾದ ಸ್ಪೈನ್ ಅಥವಾ ಬೆನ್ನೆಲುಬು ಅಥವಾ ಬೆನ್ನುಮೂಳೆ ಆರೋಗ್ಯದ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅಂತ ಇಲ್ಲಿ ಕ್ವಶನ್ ಬರುವಂತಹದ್ದು. ಯೋಗಶಾಸ್ತ್ರದಲ್ಲಿ ದೇಹವೇ ದೇವಾಲಯ ಅಂತ ಹೇಳಲಾಗಿದೆ. ಆ ದೇವಾಲಯದ ಗರುಡಗಂಬವೇ ಬೆನ್ನೆಲುಬು. ಸೊ ಇಂತಹ ಮುಖ್ಯವಾದ ಪಾತ್ರ ನಿರ್ವಹಿಸುವ ಬೆನ್ನೆಲುಬು, ನರಮಂಡಲ, ಚಕ್ರಗಳು, ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಗಳ ನಡುವಿನ ಅದ್ಭುತ ಸಂಬಂಧಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಬೆನ್ನೆಲುಬು ಸುಮಾರು 33 ಕಶೇರುಕಗಳು ಎನ್ನುವಂತಹ ಸಣ್ಣ ಸಣ್ಣ ಎಲುಬುಗಳಿಂದ ನಿರ್ಮಿತವಾಗಿದೆ. ಈ ಕಶೇರುಕಗಳು ಒಂದರ ಮೇಲೊಂದು ಜೋಡಿಸಲ್ಪಟ್ಟು ಬಲವಾದ ಮತ್ತು ಅದೇ ಸಮಯದಲ್ಲಿ ಬಾಗುವ ಸಾಮರ್ಥ್ಯ ಹೊಂದಿರುವ ರಚನೆಯನ್ನು ರೂಪಿಸುತ್ತೆ. ಪ್ರತಿಯೊಂದು ಕಶೇರುಕದ ನಡುವೆ ಮೃದುವಾದ ಡಿಸ್ಕ್ಗಳು ಇರುತ್ತೆ. ಇವು ಆಘಾತವನ್ನು ಹೀರಿಕೊಳ್ಳುವ ಅಥವಾ ಕುಷನ್ನಂತೆ ಕಾರ್ಯ ನಿರ್ವಹಿಸಿ ನಡೆಯುವಾಗ, ಓಡುವಾಗ ಅಥವಾ ಜಿಗಿಯುವಾಗ ಬೆನ್ನಿಗೆ ಆಗುವ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಯೋಗ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಬೆನ್ನೆಲುಬನ್ನು ದೇಹದ ಕೇಂದ್ರ ಅಕ್ಷವೆಂದು ಪರಿಗಣಿಸಲಾಗುತ್ತೆ. ಧ್ಯಾನ ಮಾಡುವಾಗ, ಮಂತ್ರ ಜಪ ಮಾಡುವಾಗ ಬೆನ್ನು ನೇರವಾಗಿ ಇಟ್ಟು ಜಪ ಮಾಡಬೇಕು ಅಥವಾ ಧ್ಯಾನ ಮಾಡಬೇಕು ಅಂತ ಹೇಳುವಂತಹದ್ದು ಇದೇ ಕಾರಣಕ್ಕೆ. ಸರಿಯಾದ ದೇಹದ ಭಂಗಿ, ಉಸಿರಾಟ, ಏಕಾಗ್ರತೆ ಮತ್ತು ಸಾಧನೆಗೆ ಅನುಕೂಲವಾಗಿರುತ್ತೆ. ಆದರೆ ಕುಂಡಲಿನಿ ಅಥವಾ ಸೂಕ್ಷ್ಮ ಶಕ್ತಿಗಳ ಕುರಿತು ಇರುವ ವಿವರಣೆಗಳು ಯೋಗದ ಆಧ್ಯಾತ್ಮಿಕ ಪರಂಪರೆಯ ಭಾಗವಾಗಿ ಇಲ್ಲಿ ಹೇಳಲಾಗಿದೆ. ಸ್ಪೈನಲ್ ಕಾರ್ಡ್ ಅಥವಾ ಇದು ಬೆನ್ನೆಲುಬು ಕೇವಲ ದೇಹವನ್ನು ನೇರವಾಗಿ ನಿಲ್ಲಿಸುವಂಥದ್ದಲ್ಲ. ಮೆದುಳಿನಿಂದ ದೇಹದ ಪ್ರತಿಯೊಂದು ಅಂಗಕ್ಕೂ ಸಂದೇಶವನ್ನು ಕಳುಹಿಸುವ ನರಮಂಡಲವನ್ನು ರಕ್ಷಿಸುತ್ತೆ. ಮೆದುಳು ಆದೇಶ ಕಳಿಸುತ್ತೆ. ಆ ಆದೇಶ ಬೆನ್ನು ಮೂಳೆಯ ಮೂಲಕ ಎಲ್ಲ ಅಂಗಗಳಿಗೆ ತಲುಪುತ್ತೆ. ಆದ್ದರಿಂದ ಬೆನ್ನೆಲುಬು ಅಥವಾ ಸ್ಪೈನ್ ಇದರಲ್ಲಿ ಸಣ್ಣ ವ್ಯತ್ಯಾಸ ಆದರೂ ಕೂಡ ದೇಹದ ಹಲವಾರು ಭಾಗಗಳ ಕಾರ್ಯಕ್ಷಮತೆಯನ್ನು ಬದಲಾಯಿಸ್ಬೋದು. ಯೋಗಶಾಸ್ತ್ರದ ಪ್ರಕಾರ ಮೂಲಾಧಾರದಿಂದ ಸಹಸ್ರಾರದವರೆಗೆ ಇರುವ ಚಕ್ರಗಳ ಸರಣಿ ಬೆನ್ನೆಲುಬಿನ ಅಕ್ಷದೊಂದಿಗೆ ಸಂಬಂಧಪಟ್ಟಿದೆ. ಕುಂಡಲಿನಿ ಶಕ್ತಿಯು ಸುಷುಮ್ನಾ ನಾಡಿಯ ಮೂಲಕ ಮೇಲೆ ಏರುತ್ತೆ. ಚಕ್ರಗಳನ್ನು ಭೇದಿಸಿ ಮೇಲೆ ಏರುವಂತಹದ್ದು. ಆದ್ದರಿಂದ ಧ್ಯಾನ ಮತ್ತು ಮಂತ್ರ ಜಪ ಮಾಡುವಾಗ ಬೆನ್ನು ನೇರವಾಗಿರಬೇಕು ಎಂಬುದಾಗಿ ಗುರುಗಳು ಆಗಾಗ ಹೇಳ್ತಾರೆ. ನೇರ ಬೆನ್ನು ಅಂದರೆ ಶಕ್ತಿ ಸಮತೋಲನ, ಉಸಿರಾಟ ಸಮತೋಲನ ಮತ್ತು ಮನಸ್ಸಿನ ಏಕಾಗ್ರತೆಗೆ ಹೆಲ್ಪ್ ಆಗುತ್ತೆ. ಬೆನ್ನೆಲುಬಿನ ಸಮಸ್ಯೆಗಳು ಸಾಧನೆಯನ್ನು ಹೇಗೆ ತಡೆಯುತ್ತೆ ಅಂತ ನೋಡೋದಾದರೆ, ಒಬ್ಬ ಸಾಧಕ 1 ಗಂಟೆ ಜಪ ಮಾಡಲು ಕುಳಿತಿದ್ದಾನೆ ಅಂದರೆ 10 ನಿಮಿಷಗಳ ನಂತರ ಬೆನ್ನು ನೋವಾಗುವಂಥದ್ದು, 15 ನಿಮಿಷಗಳ ನಂತರ ಕುತ್ತಿಗೆ ಬಿಗಿತ, 20 ನಿಮಿಷಗಳ ನಂತರ ಕಾಲು ಜುಮ್ಮೆನಿಸುವಂತಹದ್ದು. ಆ ಕ್ಷಣದಿಂದ ಮನಸ್ಸು ಧ್ಯಾನದಲ್ಲಿ ಅಥವಾ ಜಪ ಮಾಡುವ ಶಕ್ತಿಯ ಮೇಲೆ ಇರೋದಿಲ್ಲ, ದೇಹದ ನೋವಿನಲ್ಲಿ ಇರುತ್ತೆ. ಅಂದರೆ ನಮಗೆ ಬಾಡಿ ಪೇನ್ ಬಂದಾಗ ನಮ್ಮ ಗಮನ ಎಲ್ಲ ಅಲ್ಲಿ ಹೋಗುತ್ತೆ. ಹೀಗಾಗಿ ದೇಹದ ಆರೋಗ್ಯವು ಸಾಧನೆಯ ಅವಿಭಾಜ್ಯ ಅಂಗ. ನಿಮ್ಮ ಬೆನ್ನೆಲುಬಿನ ಆರೋಗ್ಯವನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಬಹುದು ಹೇಗಿದೆ ಅಂತ. ಕೆಳಬೆನ್ನು ಕುಳಿತು ಎದ್ದಾಗ ನೋವಾಗ್ತಾ ಇದ್ದರೆ, ಹೆಚ್ಚು ಹೊತ್ತು ನಿಂತರೆ ಸೊಂಟದ ಭಾಗ ನೋವಾಗ್ತಾ ಇದ್ದರೆ, ಕಾಲಿಗೆ ನೋವು ಹರಡ್ತಾ ಇದ್ದರೆ,
ಮಧ್ಯಬೆನ್ನು ದೀರ್ಘಕಾಲ ಕುಳಿತು ಎದ್ದಾಗ ಬಿಗಿತ ಅಥವಾ ಟೈಟ್ನೆಸ್ ಇದ್ದರೆ, ಡೀಪ್ ಬ್ರೆತ್ ಅಥವಾ ಆಳವಾಗಿ ಉಸಿರಾಡಲು ಕಷ್ಟ ಆಗ್ತಿದ್ರೆ, ಮೇಲಿನ ಬೆನ್ನು ಭುಜಗಳಲ್ಲಿ ಭಾರವಾಗ್ತಾ ಇದ್ದರೆ, ಕಂಪ್ಯೂಟರ್ ಕೆಲಸದ ನಂತರ ಅಂದರೆ ಸಿಸ್ಟಮ್ ವರ್ಕ್ ಇರೋರಿಗೆ ಹೇಳುವಂತಹದ್ದು, ಕಂಪ್ಯೂಟರ್ ವರ್ಕ್ ಕೆಲಸದ ನಂತರ ಬೆನ್ನು ಬ್ಯಾಕ್ ಪೇನ್ ಬರ್ತಾ ಇದ್ದರೆ, ಮೊಬೈಲ್ ನೋಡಿದ ನಂತರ ಕುತ್ತಿಗೆ ನೋವಾಗ್ತಾ ಇದ್ದರೆ, ತಲೆನೋವು ಅಥವಾ ಕೈಗಳಲ್ಲಿ ಜುಮ್ಮೆನಿಸುವ ಅನುಭವ ಆಗ್ತಾ ಇದ್ದರೆ, ಬೆನ್ನೆಲುಬಿನ ಆರೋಗ್ಯ ಹದಗೆಡ್ತಾ ಇರುವುದರ ಸೂಚನೆ. ಈ ಲಕ್ಷಣಗಳು ಜಾಸ್ತಿ ಇದ್ದಾಗ ಸೂಕ್ತ ತಜ್ಞ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಬೆನ್ನು ಮೂಳೆಯ ಆರೋಗ್ಯಕ್ಕಾಗಿ ಪ್ರತಿದಿನ 30 ನಿಮಿಷ ವಾಕ್ ಮಾಡಬಹುದು. ಸರಿಯಾದ ಕುಳಿತುಕೊಳ್ಳುವ ಭಂಗಿ ಪೋಸ್ಚರನ್ನು ಮೇಂಟೈನ್ ಮಾಡಬಹುದು. ಕುಳಿತು ವರ್ಕ್ ಮಾಡುವವರಾದರೆ ಪ್ರತಿ 40 ನಿಮಿಷಕ್ಕೊಮ್ಮೆ ಎದ್ದು ಚಲಿಸಿ. ಬೆಸ್ಟ್ ರೆಮಿಡಿ ಅಂದರೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ ಖಂಡಿತ ಅದನ್ನು ಮಾಡಬಹುದು. ಧ್ಯಾನ ಮತ್ತು ಜಪದ ಮೊದಲು ಸಣ್ಣದಾಗಿ ಸ್ಟ್ರೆಚ್ ಮಾಡಿ, ಆಳವಾದ ಉಸಿರಾಟದ ಅಭ್ಯಾಸವನ್ನು ಮಾಡಿ. ಸಮತೋಲನದ ಆಹಾರ ಇರಲಿ, ನೀರು ಸಾಕಷ್ಟು ಕುಡಿಯಿರಿ, ಸಾಕಷ್ಟು ನಿದ್ರೆಯನ್ನು ಮಾಡಬೇಕಾಗುತ್ತೆ. ಋಷಿಗಳು ಹೇಳಿರುವ ಮಾತು ದೇಹೋ ದೇವಾಲಯ ಎಂಬುದಾಗಿ. ಆದ್ದರಿಂದ ದೇಹವನ್ನು ನಿರ್ಲಕ್ಷಿಸಿ ಆಧ್ಯಾತ್ಮಿಕ ಯಶಸ್ಸು ನಿರೀಕ್ಷಿಸಲು ಸಾಧ್ಯವಿಲ್ಲ. ಆಧ್ಯಾತ್ಮಿಕವಾಗಿ ಅಲ್ಲದೆ ಭೌತಿಕವಾಗಿ ಏನಾದರೂ ಸಾಧಿಸಬೇಕು ಅಂತ ಆದರೂ ಕೂಡ ಈ ದೇಹದ ಮೂಲಕವೇ ಆಗಬೇಕು. ಆರೋಗ್ಯಕರ ದೇಹ, ಸ್ಥಿರ ಉಸಿರಾಟ, ಶಾಂತ ಮನಸ್ಸು ಮತ್ತು ನಿರಂತರ ಸಾಧನೆ ಇವುಗಳ ಸಮನ್ವಯದಿಂದ ಆಧ್ಯಾತ್ಮಿಕ ಪ್ರಗತಿಯ ಜೊತೆಗೆ ಭೌತಿಕವಾಗಿ ಏನೇನು ಸಾಧಿಸಲು ಹೊರಟಿದ್ದೀರಿ ಅದೆಲ್ಲವೂ ಈಡೇರುತ್ತೆ. ಬೆನ್ನು ಮೂಳೆಯ ಸುಷುಮ್ನಾ ನಾಡಿಯಲ್ಲಿ ಕುಂಡಲಿನಿ ಶಕ್ತಿಯು ಮೇಲೆ ಪ್ರವಹಿಸಲು ಬೆನ್ನು ಮೂಳೆ ನೇರವಾಗಿ ಇಟ್ಟು ಧ್ಯಾನ, ಜಪ, ಸಾಧನೆ ಅಗತ್ಯ. ಬೆನ್ನು ಮೂಳೆ ನೇರವಾಗಿ ಇಲ್ಲದಿದ್ದಾಗ ಜಪ ಮಾಡಿದರೂ ಪ್ರಯೋಜನವಿಲ್ಲ ಅಂತ ಕೆಲ ಪರಂಪರೆಗಳು ಹೇಳುತ್ತೆ. ಅದಕ್ಕಾಗಿ ಬೆನ್ನೆಲುಬು ಅಥವಾ ಸ್ಪೈನಿನ ಆರೋಗ್ಯ ಮುಖ್ಯವಾಗುತ್ತೆ. ಇಡಾನಾಡಿ, ಪಿಂಗಲ ನಾಡಿ, ಸುಷುಮ್ನಾ ನಾಡಿ ಇವುಗಳಲ್ಲಿ ಸುಷುಮ್ನಾ ನಾಡಿ ಸ್ಪೈನ್ನ ಕೇಂದ್ರ ಮಾರ್ಗದೊಂದಿಗೆ ಸಂಬಂಧಿಸಿದೆ. ಧ್ಯಾನದ ಸಮಯದಲ್ಲಿ, ಮಂತ್ರ ಜಪದ ಸಾಧನೆಯಲ್ಲಿ ಬೆನ್ನು ನೇರವಾಗಿ ಇಟ್ಕೋಬೇಕು ಅನ್ನೋದು ಇದೇ ಕಾರಣಕ್ಕೆ. ಆದ್ದರಿಂದ ಧ್ಯಾನ, ಜಪ, ಪ್ರಾಣಾಯಾಮ ಮತ್ತು ಕುಂಡಲಿನಿ ಜಾಗೃತಿ ಸಾಧನೆಯಲ್ಲಿ ಸರಿಯಾಗಿ ನೇರವಾಗಿ ಕುಳಿತುಕೊಳ್ಳುವ ವಿಧಾನಕ್ಕೆ ವಿಶೇಷ ಮಹತ್ವವನ್ನು ಹೇಳಿದ್ದಾರೆ. ಸೊ ಸ್ಪೈನ್ ನೇರವಾಗಿ ಇಟ್ಟು ಯಾವುದೇ ಸಾಧನೆಯನ್ನು ಮಾಡಿ ಅಂತ ಹೇಳ್ತೀನಿ. ಅಂದರೆ ಈ ಸಾಧನೆಯಲ್ಲಿ, ಜಪದಲ್ಲಿ ಅಥವಾ ಕುಂಡಲಿನಿ ಚಕ್ರ ಧ್ಯಾನದಲ್ಲಿ ಸರಿಯಾದ ರಿಸಲ್ಟ್ ಬರದೇ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಇರಬಹುದು ಅಂತ ಇಲ್ಲಿ ನಾನು ಹೇಳುವಂತಹದ್ದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.